ಹಾಯ್ ಎವ್ರಿವನ್, ಮತ್ತೊಮ್ಮೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಗೂಗಲ್ ಮ್ಯಾಪ್ ನಲ್ಲಿ ನಮ್ಮ ಒಂದು ಹೋಮ್ ಅಡ್ರೆಸ್ ಅನ್ನು ಯಾವ ತರ ಹಾಕ್ತಾರೆ. ಓಕೆನಾ, ಗೂಗಲ್ ಮ್ಯಾಪ್ ಅಂತಲ್ಲ, ಎನಿಥಿಂಗ್ ಏನಾಗಿರ್ಬೋದು. ನೀವೇನಾದ್ರು ಹೊಸದಾಗಿ ಏನಾದ್ರು ಬಿಸ್ನೆಸ್ ಏನಾದ್ರು ಸ್ಟಾರ್ಟ್ ಮಾಡ್ತಾ ಇದೀರ ಅಂತಂದ್ರೆ ಆ ಒಂದು ಬಿಸ್ನೆಸ್ ನಮ್ಗೆ ಬೇಗ ಅಂದ್ರೆ ಬೇಗ ಸಕ್ಸಸ್ ಸಿಗ್ಬೇಕು. ಬೇಗ ಅಂದ್ರೆ ಬೇಗ ಆ ಒಂದು ಬಿಸ್ನೆಸ್ ಅಲ್ಲಿ ನಾವು 100% ಲಾಭ ಪಡಿಬೇಕು ಅಂತಂದ್ರೆ ನಾವು ಗೂಗಲ್ ಮ್ಯಾಪ್ ನಲ್ಲಿ ನಮ್ಮ ಒಂದು ಅಡ್ರೆಸ್ ಹಾಕೋದು ತುಂಬಾ ಇಂಪಾರ್ಟೆಂಟ್. ಓಕೆನಾ, ಯಾವ್ದೋ ಒಂದು ರೆಸ್ಟೋರೆಂಟ್ ಆಗಿರ್ಬೋದು, ಯಾವ್ದೊಂದು ಹೋಟೆಲ್ ಆಗಿರ್ಬೋದು, ಯಾವ್ದೋ ಒಂದು ಚಿಕ್ಕ ಪುಟ್ಟ ಅಂಗಡಿ ಆಗಿರ್ಬೋದು, ಕಿರಾಣಾ ಕೋಟ್ ಆಗಿರ್ಬೋದು, ಓಕೆನಾ, ನಿಮ್ಮ ಒಂದು ಮನೆದು ಕೂಡ ಆಗಿರ್ಬೋದು. ಓಕೆನಾ, ಅದ್ ಹಾಕಿದ್ರೇನೆ ನಮ್ಮೊಂದು ಬಿಸ್ನೆಸ್ ಅನ್ನೋದು 100% ವರ್ಕ್ ಆಗುತ್ತೆ. ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಗೂಗಲ್ ಹೋಗ್ಬಿಟ್ಟು ಸರ್ಚ್ ಮಾಡ್ತೀನಿ, ನಿಯರ್ ಬೈ ವೆಜ್ ಹೋಟೆಲ್ ಅಂತ ಸರ್ಚ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ಏನಪ್ಪಾ ಅಂತ ನೋಡ್ತೇನೆ ನನಗೆ ಹತ್ರದಲ್ಲಿರುವಂತ ಲೊಕೇಶನ್ ಅಲ್ಲಿ ಯಾವ್ದು ಹೋಟೆಲ್ ಇದೆ, ವೆಜ್ ಹೋಟೆಲ್, ಅದು ನನಗೆ ಸಜೆಷನ್ ಮಾಡುತ್ತೆ ಮ್ಯಾಪ್. ಓಕೆನಾ, ಇವಾಗ ನಾನು ಸರ್ಚ್ ಮಾಡ್ತೀನಿ ನಿಯರ್ ಬೈ ಪೆಟ್ರೋಲ್ ಬಂಕ್. ಓಕೆನಾ, ನಿಯರ್ ಬೈ ಪೆಟ್ರೋಲ್ ಪಂಪ್ ಸರ್ಚ್ ಮಾಡಿದ್ರೆ ಸಾಕು, ನನ್ನ ಒಂದು ಹತ್ರದಲ್ಲಿ, ನನ್ನ ಒಂದು ಸರೌಂಡಿಂಗ್ ಅಲ್ಲಿ ಯಾವ್ದು ಪೆಟ್ರೋಲ್ ಪಂಪ್ ಹತ್ರದಲ್ಲಿ ಇದೆಯೋ ನನಗೆ ಅದನ್ನೇ ಸಜೆಷನ್ ಮಾಡುತ್ತೆ. ಓಕೆನಾ, ಇವಾಗ ಯಾರಾದ್ರೂ ಸರಿ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಯಾರಾದ್ರೂ ಸರಿ ಏನಾದ್ರು ತಿನ್ನಬೇಕು ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ನಿಯರ್ ಬೈ ಬೆಸ್ಟ್ ನಾನ್ ವೆಜ್ ಹೋಟೆಲ್ ಅಂತ ಸರ್ಚ್ ಮಾಡಿದ್ರೆ ಸಾಕು, ನಿಮ್ಮೊಂದು ಸರೌಂಡಿಂಗ್ ಅಲ್ಲಿ ಯಾವ್ದಾವ್ದು ಹೋಟೆಲ್ ಇದೆಯೋ ಅದನ್ನೇ ಸಜೆಷನ್ ಮಾಡುತ್ತೆ. ಅವಾಗ ಏನಕ್ಕಪ್ಪ ಅಂತಂದ್ರೆ ಅವರೆಲ್ಲವನ್ನು ಅಷ್ಟೇ ಗೂಗಲ್ ಮ್ಯಾಪ್ ನಲ್ಲಿ ಅವರೊಂದು ಅಡ್ರೆಸ್ ಹಾಕಿದ್ದಾರೆ. ಸೊ ಹಂಗಾಗಿ ಅದೇನ್ ಮಾಡುತ್ತೆ ಅಂದ್ರೆ ಗೂಗಲ್ ಆಟೋಮೆಟಿಕ್ ಆಗಿ ಸಜೆಷನ್ ಮಾಡುತ್ತೆ. ಅದು ಸಜೆಷನ್ ಮಾಡುತ್ತೆ. ಆವಾಗ ನಾವು ನಿಮ್ಮೊಂದು ಹತ್ರದಲ್ಲಿ ಯಾವ್ದಿದೆಯೋ ಅದಕ್ಕೆ ಲೊಕೇಶನ್ ಆಗ್ಬಿಡುತ್ತೆ ಅದು. ಓಕೆನಾ, ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು ಏನಾದ್ರು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಸಾಕು, ನಿಮ್ಮೊಂದು ಬಿಸ್ನೆಸ್ ಬೇಗ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತಂದ್ರೆ ಅಡ್ರೆಸ್ ಹಾಕೊಳ್ಳೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಲೇಟ್ ಮಾಡಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆನೆ ಚಾನಲ್ ಏನಾದ್ರು ಮೊದಲನೇ ಸರಿ ಬಂದಿದೆ ಇಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವ್ದೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ ಅಂತ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್. ಓಕೆನಾ, ಇನ್ಸ್ಟಾದಲ್ಲಿ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾದಲ್ಲೂ ಕೂಡ ಇವಾಗ ಜಸ್ಟ್ ಹೊಸ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನಾನು ಕ್ರಿಯೇಟ್ ಮಾಡಿದೀನಿ, ನಿಮ್ಗೆ ಗೊತ್ತಿದೆ. ಹಳೆ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಸಸ್ಪೆಂಡ್ ಅನ್ನೋದು ಆಗಿದೆ ನಮ್ದು. ಇದು ಬಂದ್ಬಿಟ್ಟು ಹೊಸ ಇನ್ಸ್ಟಾಗ್ರಾಮ್ ಅಕೌಂಟ್ ಗೈಸ್. ಓಕೆನಾ, ಸೊ ಬನ್ನಿ ಲೇಟ್ ಮಾಡಿದ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್. ಓಕೆ, ಸೊ ನೋಡ್ತಾರೆ ಕಂಪ್ಲೀಟ್ ಆಗಿ ನನ್ನೊಂದು ಮೊಬೈಲ್ ರೆಕಾರ್ಡಿಂಗ್, ಸ್ಕ್ರೀನ್ ರೆಕಾರ್ಡಿಂಗ್ ಅನ್ನೋದು ಈ ಕಡೆ ಸೈಡ್ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ. ಸೊ ಇವಾಗ ನೀವೇನು ಮಾಡಂಗಿಲ್ಲ. ಓಕೆನಾ, ಇಲ್ಲಿ ನಾನು ಒಂದು ಆಪ್ ಹೇಳ್ತೀನಿ, ಆ ಒಂದು ಆಪ್ ಅನ್ನು ಸರ್ಚ್ ಮಾಡಿಲಿ. ಸೊ ಸಿಂಪಲ್ ಆಗಿ ನೀವು ಪ್ಲೇ ಸ್ಟೋರ್ಗೆ ಹೋಗಿ, ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಇಲ್ಲೇನಪ್ಪ ನೀವು ಸರ್ಚ್ ಮಾಡ್ಬೇಕಾಗುತ್ತೆ ಮ್ಯಾಪ್ ಅಂತ. ಓಕೆನಾ, ಸೊ ನಾನು ಸರ್ಚ್ ಮಾಡ್ತೀನಿ, ಸರ್ಚ್ ಹಾಕಿ ಹೋಗ್ತೀನಿ, ಇಲ್ಲಿ ನಾನು ಸರ್ಚ್ ಮಾಡ್ತೀನಿ ನಾನು ಮ್ಯಾಪ್ ಅಂತ. ಓಕೆನಾ, ಸೊ ನಿಮ್ಮೊಂದು ಫೋನ್ ಅಲ್ಲಿ ಕೂಡ ಇರುತ್ತೆ, ಅದು ಇರುತ್ತೆ. ಅದನ್ನ ಸಿಂಪಲ್ ಆಗಿ ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಏನಾದ್ರು ಆಗಿಲ್ಲ ಅಂತಂದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ನನಗೆ ಅಪ್ಡೇಟ್ ಕೇಳ್ತಿದೆ, ಸಿಂಪಲ್ ಆಗಿ ಇದನ್ನ ಅಪ್ಡೇಟ್ ಮಾಡ್ಕೊಳ್ಳಿ ಗೈಸ್. ಓಕೆ, ನಿಮ್ಮೊಂದು ಫೋನ್ ಅಲ್ಲಿ ಕೂಡ ಇರುತ್ತೆ, ಅಪ್ಡೇಟ್ ಅನ್ನು ಮಾಡ್ಕೊಳ್ಳಿ ಗೈಸ್. ಓಕೆನಾ, ಸೊ ನಾನು ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡ್ಕೊಳ್ಳಿ ನಂತರ ಇವಾಗ ಏನಪ್ಪಾ ಅಂದ್ರೆ ಗೋ ಮ್ಯಾಪ್ ಎಲ್ಲಿದೆ ನೋಡಿ. ಸೊ ಮ್ಯಾಪ್ ಎಲ್ಲಿದೆ ಅಂತಂದ್ರೆ ಈ ಒಂದು ಜಾಗದಲ್ಲಿ ಬರುತ್ತೆ, ಬಂದಿಲ್ಲ ಅಂತ ಇಲ್ಲಿ ಸರ್ಚ್ ಮಾಡಿ ಕೆಳಗಡೆ. ಓಕೆನಾ, ಮ್ಯಾಪ್ ಅಂತ ನೀವು ಸರ್ಚ್ ಮಾಡಿ ಗೈಸ್. ಓಕೆ, ಸೊ ಮ್ಯಾಪ್ ಅಂತ ಸರ್ಚ್ ಮಾಡಿದ ತಕ್ಷಣ ನೋಡ್ತಾರೆ ಇಲ್ಲಿ ಬಂದ್ಬಿಡುತ್ತೆ ಮ್ಯಾಪ್ಸ್ ಅಂತ. ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಆಗಿದ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಈ ಒಂದು ಜಾಗದಲ್ಲಿ ಎಲ್ಲ ಬಂದ್ಬಿಡುತ್ತೆ ನಿಮ್ಗೆ, ಏನೇನಿದೆಯೋ ಎಲ್ಲಾನು ಫುಲ್ ಕಂಪ್ಲೀಟ್ ಆಗಿ ಬಂದ್ಬಿಡುತ್ತೆ ಗೈಸ್. ಓಕೆನಾ, ಸೊ ಈ ಒಂದು ಜಾಗದಲ್ಲಿ ಒಂದು ಆರೋ ಮಾರ್ಕ್ ಬರ್ತಿದೆ ನೋಡ್ತಾ, ಸಿಂಪಲ್ ಆಗಿ ಓಪನ್ ಮಾಡಿ. ಈ ಒಂದು ಜಾಗದಲ್ಲಿ ಏನಪ್ಪಾ ಅಂದ್ರೆ ನಿಮ್ಮದು ಆರೋ ಮಾರ್ಕ್ ಬರುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ, ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಒಂಥರ ಡಬಲ್ ಟ್ಯಾಬ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಏನಪ್ಪಾ ಅಂದ್ರೆ ಎರಡನೇದು ಸ್ಯಾಟಲೈಟ್ ಅಂತ ಇರುತ್ತಲ್ಲ, ಸ್ಯಾಟಲೈಟ್ ಅನ್ನು ಸಿಂಪಲ್ ಆಗಿ ಚೂಸ್ ಅನ್ನೋದು ಮಾಡ್ಕೊಳ್ಳಿ ಗೈಸ್. ಓಕೆನಾ, ಸೊ ಸ್ಯಾಟಲೈಟ್ ಚೂಸ್ ಮಾಡ್ಕೊಳ್ಳಿ ನಂತರ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ನಮ್ಮೊಂದು ಇಂಡಿಯಾ ಬಂದೇ ಬಿಡ್ತು. ಓಕೆನಾ, ಸೊ ಬಂದಿದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಾವು ನಿಮ್ಮ ಒಂದು ಅಡ್ರೆಸ್, ನಿಮ್ಮ ಒಂದು ಲೊಕೇಶನ್ ಎಲ್ಲಿದೆ ಅಂತ ಫಸ್ಟ್ ಆಫ್ ಆಲ್ ಅದನ್ನ ತಿಳ್ಕೊಳ್ಳಿ ಗೈಸ್. ಓಕೆನಾ, ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ನಾನು ಝೂಮ್ ಮಾಡ್ತೀನಿ. ಈ ಒಂದು ಜಾಗದಲ್ಲಿ ಬೆಂಗಳೂರು ಎಲ್ಲಿದೆ, ಇಲ್ಲಿದೆ ಬೆಂಗಳೂರು. ಸೊ ನಾನು ಬೆಂಗಳೂರನ್ನ ಝೂಮ್ ಮಾಡ್ತೀನಿ. ಸೊ ಝೂಮ್ ಮಾಡ್ಕೊಳ್ಳಿ ನಂತರ ಎಕ್ಸಾಂಪಲ್ಗೋಸ್ಕರ ನೀವು ಲೈವ್ ಆಗಿ ನಾನು ತೋರಿಸ್ತೀನಿ, ಒಂದು ಅಡ್ರೆಸ್ ಹಾಕಿ ತೋರಿಸ್ತೀನಿ ನನಗೆ ಗೈಸ್. ಓಕೆನಾ, ಇದೇನಪ್ಪಾ ಅಂತಂದ್ರೆ ಬೆಂಗಳೂರು ಪ್ಲೇಸ್ ನೋಡ್ತಾ ಇದ್ದೀವಿ. ಇದೇನಪ್ಪ ಅಂದ್ರೆ ವಿಧಾನಸೌಧ ಪ್ಯಾಲೇಸ್ ಅದ ಅನ್ಕೊಳ್ಳಿ. ಸೊ ನಾನು ಈ ಒಂದು ಜಾಗದಲ್ಲಿ ನನ್ನ ಮನೆ ಇದೆ ಅನ್ಕೊಳ್ಳಿ. ಎಕ್ಸಾಂಪಲ್ ಇವಾಗ ನೋಡ್ತಾ ಇದ್ರೆ ಯಾವ್ದೊಂದು ಅಂಗಡಿ ಆಗಿರ್ಬೋದು, ನೋಡ್ತಾ ಈ ಒಂದು ಜಾಗ ಬಂದ್ಬಿಡ್ತು ಅನ್ಕೊಳ್ಳಿ. ಓಕೆನಾ, ಸೊ ಇದು ಅನ್ಕೊಳ್ಳಿ. ಓಕೆನಾ, ಇದು ನಮ್ಮ ಮನೆ ಅನ್ಕೊಳ್ಳಿ. ಓಕೆನಾ, ಸೊ ನಿಮ್ ಮನೆ ಕರೆಕ್ಟ್ ಆಗಿ ಎಲ್ಲಿದೆಯೋ ಅದನ್ನ ತಿಳ್ಕೊಳ್ಳಿ. ಅಥವಾ ನೀವೇನಾದ್ರೂ ಹೊಸದಾಗಿ ಬಿಸ್ನೆಸ್ ಮಾಡ್ತಾ ಇದೀನಿ ಅಂತಂದ್ರೆ ಯಾವ ಒಂದು ಲೊಕೇಶನ್ ಅಲ್ಲಿ ಬೇಕು ನಿಮ್ಗೆ ಅಡ್ರೆಸ್, ಕಂಪ್ಲೀಟ್ ಆಗಿ ಅದೇ ಒಂದು ಲೊಕೇಶನ್ ಚೂಸ್ ಅನ್ನೋದು ಮಾಡ್ಕೊಳ್ಳಿ ಗೈಸ್. ಓಕೆ, ಸೊ ಈ ತರ ಬಂದಿದ್ದಾಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕೆಳಗಡೆ ನೋಡ್ತಾ ಇದೆಯಾ ಕಂಟ್ರಿಬ್ಯೂಟ್ ಅಂದಿರುತ್ತೆ ಲೆಫ್ಟ್ ಸೈಡ್ ಅಲ್ಲಿ, ಈ ಕಡೆ ರೈಟ್ ಸೈಡ್ ಅಲ್ಲಿ ಕಂಟ್ರಿಬ್ಯೂಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತ ನೋಡ್ತಾರೆ ಆಡ್ ಪ್ಲೇಸ್ ಅಂದಿರುತ್ತೆ. ಸಿಂಪಲ್ ಆಗಿ ಆಡ್ ಪ್ಲೇಸ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಮತ್ತೇನಪ್ಪಾ ಅಂದ್ರೆ ಈ ಒಂದು ಜಾಗದಲ್ಲಿ ಪ್ಲೇಸ್ ನೇಮ್. ಓಕೆನಾ, ಪ್ಲೇಸ್ ನೇಮ್ ಅಂತಂದ್ರೆ ನೀವೊಂದು ಪ್ಲೇಸ್ ನೇಮ್ ಹಾಕೊಳ್ಳಿ. ಓಕೆನಾ, ಎಕ್ಸಾಂಪಲ್ ಏನಪ್ಪಾ ನಾನು ಪ್ಲೇಸ್ ನೇಮ್ ಬಂದ್ಬಿಟ್ಟು ಇವಾಗ ಇಲ್ಲಿ ರೆಡ್ಡಿ ವೆಜ್ ಹೋಟೆಲ್ ಅಂತ ಹಾಕೊಂತೀನಿ. ವೆಜ್ ಹೋಟೆಲ್
ನೋಡ್ತಾ ಇದ್ರೆ ರೆಡ್ಡಿ ವೆಜ್ ಹೋಟೆಲ್ ಅಂತ ಹಾಕೊಂಡಿದೀನಿ. ಸೊ ಅದಾಗಿದ ನಂತರ ಇಲ್ಲೇನಪ್ಪಾ ಅಂದ್ರೆ ಕ್ಯಾಟಗಿರಿ, ಓಕೆನಾ, ಕ್ಯಾಟಗಿರಿ ಯಾವ ಒಂದು ಕ್ಯಾಟಗಿರಿ ಬರುತ್ತೆ ಅಂತ ನಾವು ಫುಡ್ ಬರುತ್ತೆ, ಓಕೆ, ನೋಡ್ತಾ ಇದ್ರೆ ಫುಡ್ ಅಂಡ್ ಡ್ರಿಂಕ್ ಬರುತ್ತೆ. ಅದಾಗಿದ ನಂತರ ಈ ಕಡೆ ನೋಡಂಗೈತೆ ನೀವು ತುಂಬಾ ಆಪ್ಷನ್ಗಳಿದಾವೆ, ಓಕೆನಾ. ಸೊ ನಮ್ದು ಫುಡ್ ಆಪ್ಷನ್, ಫುಡ್ ರಿಲೇಟೆಡ್ ಇದೆ. ಸೊ ಹಂಗಾಗಿ ನಾನು ಇಲ್ಲಿ ಫುಡ್ ಅಂಡ್ ಡ್ರಿಂಕ್ ಅಂತ ಇದೆ, ಸಿಂಪಲ್ ಆಗಿ ಇದನ್ನ ಚೂಸ್ ಅನ್ನೋದು ಮಾಡ್ಕೊಂಡಿದೀನಿ. ಸೊ ಚೂಸ್ ಮಾಡ್ಕೊಳ್ಳಿದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕಾಫಿ ಶಾಪ್ ಬರುತ್ತೆ, ಓಕೆನಾ. ಫುಡ್ ಅಂದ್ಮೇಲೆ ಕಾಫಿ ಕೂಡ ಇದ್ದೇ ಇರುತ್ತೆ, ಅದನ್ನು ಕೂಡ ಚೂಸ್ ಅನ್ನೋದು ಮಾಡ್ಕೊಂಡಿದೀನಿ. ಎಡಿಟ್ ಮ್ಯಾಪ್ ಲೊಕೇಶನ್ ಅಂತ ಇದೆಲ್ಲ, ಸಿಂಪಲ್ ಆಗಿ ಎಡಿಟ್ ಮ್ಯಾಪ್ ಲೊಕೇಶನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್, ಓಕೆನಾ. ಸೊ ನಾವೇ ಒಂದು ಜಾಗದಲ್ಲಿ ತಂದುಬಿಟ್ಟು ನಿಲ್ಸಿದ್ರಲ್ವಾ, ಸೊ ಅದೇ ಒಂದು ಜಾಗಕ್ಕೆ ಅದು ಬಂದ್ಬಿಡುತ್ತೆ ಗೈಸ್, ಓಕೆನಾ. ನೋಡ್ತಾ ನಿಮ್ಮ ಮನೆ ಇದೇ ಒಂದು ಮನೆ ಇದೆ ಅಂತಂದ್ರೆ ಸಾಕು, ಅದೇ ಒಂದು ಮನೆ ಮೇಲೆನೆ ತಗೊಂಡೋಗಿ ಈ ಒಂದು ಮ್ಯಾಪ್ ಅನ್ನು, ಓಕೆನಾ. ಸೊ ತಗೊಂಡೋಗಿದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಮೇಲೆ ನಿಮ್ಗೆ ಓಕೆ ಬಟನ್ ಬರುತ್ತೆ, ಓಕೆನಾ. ಕನ್ಫರ್ಮ್ ಆಗಿ ನೋಡ್ಕೊಳ್ಳಿ ನಿಮ್ಮ ಮನೆ ಅದೇನಾ ಅಥವಾ ನಿಮ್ಮದು ಹೋಟೆಲ್ ಅದೇನಾ ಅಂತ ಚೆಕ್ ಮಾಡ್ಕೊಳ್ಳಿ, ಒಂದಲ್ಲ ಎರಡು ಸರಿ ಚೆಕ್ ಮಾಡ್ಕೊಳ್ಳಿ, ಓಕೆ. ಸೊ ಚೆಕ್ ಮಾಡ್ಕೊಳ್ಳಿ ನಂತರ ಅದೇನಾದ್ರು ಕನ್ಫರ್ಮ್ ಇತ್ತು ಅಂದ್ರೆ ಮೇಲೆ ನಿಮ್ಗೆ ಓಕೆ ಬಟನ್ ಬರುತ್ತೆ, ಸಿಂಪಲ್ ಆಗಿ ಮೇಲೆ ನೀವು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್, ಓಕೆನಾ. ಸೊ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಇಲ್ಲಿ ಕೆಳಗಡೆ ನೋಡ್ತಾ ನಿಮ್ಗೆ ಸಬ್ಮಿಟ್ ಅಂತ ಬರುತ್ತೆ, ಓಕೆನಾ. ಸಿಂಪಲ್ ಆಗಿ ನೀವು ಸಬ್ಮಿಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್, ಓಕೆನಾ. ಓಕೆ ಕೊಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಇದೇನಪ್ಪಾ ಅಂದ್ರೆ ಆಟೋಮೆಟಿಕ್ ಆಗಿ ಸಬ್ಮಿಟ್ ಅನ್ನೋದು ಆಗೋಗ್ಬಿಡುತ್ತೆ. ಇದು ಪ್ಲೇಸ್ ಅನ್ನೋದು ಆಗ್ಬಿಡುತ್ತೆ ಗೂಗಲ್ ಮ್ಯಾಪ್ ನಲ್ಲಿ ನೀವು ಹಾಕಿರೋ ಒಂದು ಅಡ್ರೆಸ್ ಗೈಸ್, ಓಕೆನಾ. ಸಬ್ಮಿಟ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವೇ ನಿಮಿಷಗಳಲ್ಲಿ ನಿಮ್ಗೆ ಮೇಲ್ ಬಂದ್ಬಿಡುತ್ತೆ ಗೈಸ್. ನೋಡ್ತದೆ ಕಂಪ್ಲೀಟ್ ಆಗಿ ಏನಪ್ಪಾ ಮೇಲೆ ಏನ್ ಬರುತ್ತೆ ಅಂತಂದ್ರೆ ನೀವು ಹಾಕಿರೋ ಒಂದು ಅಡ್ರೆಸ್ ರಿವ್ಯೂ ಅಲ್ಲಿ ಇದೆ, ಓಕೆನಾ. ಸದ್ಯಕ್ಕೆ ಏನಪ್ಪಾ ಅಂತ ನೋಡ್ತಾ ಇದ್ರ ಗೂಗಲ್ ಮ್ಯಾಪ್ ಅಂಡರ್ ರಿವ್ಯೂ ಯುವರ್ ಪ್ಲೇಸಸ್ ಎಡಿಟ್ ಟು ರೆಡ್ಡಿ ಆನಂದ್ ವೆಜ್ ಹೋಟೆಲ್ ಅಂತ, ಓಕೆನಾ. ಇದೇನಪ್ಪಾ ಅಂತಂದ್ರೆ ಸ್ವಲ್ಪ ಹೊತ್ತು ಟೈಮ್ ತಗೊಳುತ್ತೆ. ಟೈಮ್ ತಗೊಳಿದ ನಂತರ ಇದೇನಪ್ಪಾ ಅಂದ್ರೆ ಸಬ್ಮಿಟ್ ಎಲ್ಲ ನಿಮ್ ಏನಾದ್ರು ಅಡ್ರೆಸ್ ಅನ್ನೋದು ಕರೆಕ್ಟ್ ಆಗಿತ್ತು ಅಂತಂದ್ರೆ ಅದು ಆಟೋಮೆಟಿಕ್ ಸಕ್ಸಸ್ ಅನ್ನೋದು ಆಗ್ಬಿಡುತ್ತೆ. ಗೂಗಲ್ ಮ್ಯಾಪ್ ನವರು ಪ್ಲೇಸ್ ಅನ್ನೋದು ಮಾಡ್ಬಿಡ್ತಾರೆ, ಯಾವ್ದೊಂದು ನೀವು ಹಾಕಿರುವಂತ ನೇಮ್ ಎಲ್ಲವೂ ಪ್ಲೇಸ್ ಅನ್ನೋದು ಮಾಡ್ಬಿಡ್ತಾರೆ ಗೈಸ್, ಓಕೆನಾ. ಸೊ ಪ್ಲೇಸ್ ಮಾಡ್ಕೊಳ್ಳಿದ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಆರಾಮಾಗಿ ಆವಾಗ ಸಕ್ಸಸ್ ಆಗ್ಬಿಡುತ್ತೆ. ಅವಾಗ ಯಾರೇ ಒಂದು ನಿಯರ್ ಬೈ ಯಾರೇ ಒಂದು ಸರ್ಚ್ ಮಾಡಿದ್ರು ಕೂಡ ರೆಡ್ಡಿ ವೆಜ್ ಹೋಟೆಲ್ ಅಂತ ಸರ್ಚ್ ಮಾಡಿದ್ರೆ ಡೈರೆಕ್ಟ್ ಆಗಿ ಏನಪ್ಪಾ ನಿಮ್ಮೊಂದು ಹೋಟೆಲ್ ತೋರಿಸುತ್ತೆ ಮ್ಯಾಪ್ ಅಲ್ಲಿ. ಇದ್ರ ಮುಖಾಂತರ ಈಸಿಯಾಗಿ ನೀವು ಗೂಗಲ್ ಮ್ಯಾಪ್ ನಲ್ಲಿ ಅಡ್ರೆಸ್ ಅನ್ನೋದು ಹಾಕಬಹುದು. ಸೊ ಹಾಕೊಳ್ಳಿದ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಯಾರೇ ಒಂದು ಸರ್ಚ್ ಮಾಡಿದ್ರು ಕೂಡ ನಿಮ್ಮೊಂದು ಹೋಟೆಲ್ ಬಂದ್ಬಿಡುತ್ತೆ. ಅವಾಗ ನಿಮ್ಮೊಂದು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಗೈಸ್, ಓಕೆನಾ. ಐ ಹೋಪ್ ಎಲ್ಲ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಅಂಡ್ ಆ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗ್ಲೂ ಒಂದೇ ಒಂದ್ಸಲ ಲೈಕ್ ಮಾಡುವುದಿಲ್ಲ ಅಂದ್ರೆ ಕೂಡ ಡಿಸ್ಲೈಕ್ ಮಾಡಬಹುದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.